ಕರ್ನಾಟಕದ ಹೆಸರಾಂತ ಸುಡುಗಾಡ ಸಿದ್ಧರ ಕಲಾವಿದ, ಆ ಸಮಾಜದ ಮುಖಂಡರು ಆಗಿರ್ತಕ್ಕಂತಹ ಗೋಪಾಲಪ್ಪ ಒಂಟೆತ್ತು ಅವರ ಜೊತೆ ಡಾಕ್ಟರ್ ಡಿ ತಿಪ್ಪೇಸ್ವಾಮಿಯಾದ ನಾನು ಇವತ್ತು ಮುಕ್ತ ಸಂದರ್ಶನಕ್ಕೆ ಅವ್ರನ್ನ ಆಹ್ವಾನಿಸಿದ್ದೇನೆ. ಈ ಆಹ್ವಾನಿಸುವ ಮೂಲಕ ನಾನು ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಭತ್ತದ ಬೆಳದಿಂಗಳು ಎನ್ನುವಂಥ ಕೃತಿಯನ್ನು ಕೊಟ್ಟು ಈ ಸಮೂಹದ ಈ ಸಂದರ್ಶನಕ್ಕೆ ನಾನು ಆಹ್ವಾನಿಸಿದ್ದೇನೆ. ಕರ್ನಾಟಕದ ಸಮಸ್ತ ಜನತೆಗೆ ಇದೊಂದು ಸಂದರ್ಶನವನ್ನು ಕೊಡುಗೆಯಾಗಿ ಕೊಡ್ತಿದ್ದೇನೆ. ಇದು ಒಂದು ಭಾಳ ವಿಭಿನ್ನವಾದಂತಹ ಸಂದರ್ಶನ ಆಗಲಿದೆ ಎನ್ನುವಂತಹ ಅಭಿಪ್ರಾಯ ನನ್ನದಾಗಿದೆ. ಯಾಕೆಂದರೆ ಗೋಪಾಲಪ್ಪ ಒಂಟೆತ್ತು ಅವರ ಜೊತೆ ನಾನು ಕಳೆದ 5-6 ವರ್ಷದ ಹಿಂದೆ ಸಂದರ್ಶನಗಳನ್ನು ಮಾಡಿದ್ದೆ. ಆ ಎಲ್ಲ ಸಂದರ್ಶನಗಳು ಸ್ಮಶಾನ ಭೂಮಿಯಲ್ಲಿ ಸಾಕಷ್ಟು ಒಂದು 8ರಿಂದ 10 ಬೈಟನ್ನು ಮಾಡಿದ್ದೆ. ಆ ಎಲ್ಲ ಬೈಟ್ಗಳನ್ನು ಸುಮಾರು 20ರಿಂದ 25 ಲಕ್ಷ ಜನ ಅದನ್ನು ನೋಡಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ಗೋಪಾಲಪ್ಪ ಅವರ ಕಲೆಗೆ ಬೆರಗಾಗಿದ್ದಾರೆ ಮತ್ತು ಅಚ್ಚರಿಯನ್ನು ಕೂಡ ಪಟ್ಟಿದ್ದಾರೆ. ಅವರು ಪಟ್ಟಂತಹ ಬದುಕಿನ ಪಾಡು ಮತ್ತು ಅವರ ಕಲೆ ಮತ್ತು ಈ ದೆವ್ವಗಳ ಬಗ್ಗೆ ಅವರು ಬಿಚ್ಚಿಟ್ಟಿರ್ತಕ್ಕಂಥ ಮಾಹಿತಿಗಳು ಜನರಿಗೆ ಬಹುಬೇಗ ತಲುಪಿದವು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮತ್ತೆ ಅವರನ್ನು ಈ ಸಂದರ್ಶನಕ್ಕೆ ಆಹ್ವಾನಿಸ್ತಿದ್ದೇನೆ. ಗೋಪಾಲಪ್ಪ ಒಂಟೆತ್ತು ಅವರು ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಲಾಗ್ರಾಮ ಸುಡುಗಾಡ ಕಾಲೋನಿಯ ನಿವಾಸಿಯಾಗಿ ಕಳೆದ 70 ವರ್ಷದಿಂದ ಆ ಊರಲ್ಲಿ ನೆಲೆಯೂರಿದ್ದಾರೆ. ಜೊತೆಗೆ ಸುಡುಗಾಡ ಸಿದ್ಧರ ಕಾಯಕ ಮತ್ತು ಸ್ಮಶಾನ ಭೂಮಿಯನ್ನು ಕಾಯುವ ಕಾಯಕವನ್ನು 6.5 ದಶಕಗಳ ಕಾಲ ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೀಗ 75 ವರ್ಷದ ಅರೆಯ. ಅದ ಒಳಗಡೆಯೂ ಅವರು ಇನ್ನೂ ಚಲನಶೀಲತೆಯಿಂದ ಕೆಲಸ ಮಾಡ್ತಿದ್ದಾರೆ. ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಸುಡುಗಾಡ ಸಿದ್ಧರ ಕಲೆಯನ್ನು ಕರ್ನಾಟಕದ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಭಾಗಿಯಾಗಿದ್ದಾರೆ. ಈಗ ಹೆಸರಾಂತ ಕಲಾವಿದರು ಅಂತ ಯೂಟ್ಯೂಬರ್ಗಳಿಗೆ ಅವರು ಪ್ರಸಿದ್ಧಿಯಾಗಿದ್ದಾರೆ ಮತ್ತು ತನ್ನದೇ ಆದಂಥ ಲಕ್ಷಾಂತರ ಅಭಿಮಾನಿಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ಅವರ ಶಕ್ತಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಈ ಸುಡುಗಾಡ ಸಿದ್ಧ ಗೋಪಾಲಪ್ಪ ಒಂಟೆತ್ತು ಅವರು ತನ್ನ ಬದುಕಿನ ಎಲ್ಲ ಜೀವನದ ಸಮಯವನ್ನು ಅವರ ಕಲೆಗೆ ಮೀಸಲಿಟ್ಟಿದ್ದಾರೆ. ಸ್ಮಶಾನ ಭೂಮಿಯನ್ನು ಸ್ವಚ್ಛ ಮಾಡುವುದು, ಹೆಣಗಳಿಗೆ ಪ್ರೊಟೆಕ್ಷನ್ಸ್ ಕೊಡುವುದು, ರಕ್ಷಣೆ ಕೊಡುವುದು, ಸಮಾಧಿಗಳು ಹಾಳಾಗದಂತೆ ನೋಡಿಕೊಳ್ಳುವುದು ಅವರ ಕಾಯಕ ಆಗಿತ್ತು. ಈಗಲೂ ಕೂಡ ಆ ಕಾಯಕ ಅವರು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ನಾನು ಮತ್ತೊಮ್ಮೆ ಅವರನ್ನು ಇವತ್ತು ಸಂದರ್ಶನ ಕರೆದಿದ್ದೇನೆ. ಗೋಪಾಲಪ್ಪ ಒಂಟೆತ್ತು ಎನ್ನುವಂತಹ ಒಬ್ಬ ಅಜಾನಭಾವು, ಒಬ್ಬ ಪ್ರಸಿದ್ಧ ಕಲಾವಿದ ಇವತ್ತು ನನ್ನ ಮುಂದೆ ಬಂದು ಕೂತಿದ್ದಾರೆ ಅನ್ನೋದು ನನಗೆ ಮತ್ತು ನಮ್ಮ ಕರ್ನಾಟಕದ ಜನತೆ ದೊಡ್ಡ ಅಭಿಮಾನ ಸಂಗತಿ ಅಂತ ಹೇಳಿ ಬಯಸ್ತಿದ್ದೇನೆ. ಗೋಪಾಲಪ್ಪ ಒಂಟೆತ್ತು ಅವರೇ, ಹೇಳ್ರಿ ಸರ್, ನಿಮ್ಮ ಕಾಯಕದ ಬಗ್ಗೆ ಮಾತಾಡಿ. ನಿಮ್ಮ ವೃತ್ತಿ. ನಮ್ಮ ವೃತ್ತಿ ನೋಡ್ರಿ, ಕ್ಯಾಮ್ರಾ ನೋಡಿ. ನಮ್ಮ ವೃತ್ತಿ ಸುಡುಗಾಡ ಸಿದ್ಧ ಅಂತ ಹೇಳಿ ನಮ್ಮ ಮುತ್ತಾತರ ಕಡೆಯಿಂದ ಓತಾತರ ಕಡೆಯಿಂದ ಕಲಿಯುಗದಿಂದ ಬಂದಿದ್ದು. ಕಲಿಯುಗ ಫಸ್ಟು ಏನು ನಡೆದೈತೋ ಅವಾಗಲಿಂದ ನಮ್ಮ ಸುಡುಗಾಡ ಸಿದ್ಧ, ರೇವಣ ಸಿದ್ಧ, ಸುಡುಗಾಡ ಸಿದ್ಧ ಏನ್ರಿ ಪರಮಾತ್ಮನದಲ್ಲಿ ಜನಿಸಿದಂಥ ಪಾರ್ವತಿಯಮ್ಮ ಮರಿಯಾಳದಲ್ಲಿ ಹುಟ್ಟಿದಂಥ ನಮ್ಮದು ಸುಡುಗಾಡ ಸಿದ್ಧರು. ನಾವು ಸುಡುಗಾಡ ಕಾಯ್ದದಕ್ಕೆ ಸುಡುಗಾಡ ಸಿದ್ಧರಂತ ಹೆಸರಾಗಿದೆ ಏನ್ರಿ. ರೇವಣ ಸಿದ್ಧ ಅಂತ ನಡೆದೈತೆ. ಮತ್ತು ಆಮೇಲೆ ಪರಮಾತ್ಮ ನಡೆಸಿದ್ದು ಸಿದ್ಧ, ಪೆಡತ ಸಿದ್ಧ, ಪಿಡಿ ಸಿದ್ಧ ಅಂತ ಸಿದ್ಧಾಂತಗಳು ನಡೆದುಬಿಟ್ಟಾವ. ತಮ್ಮ ದಾರಿಗೆ ತಾವು ನಡೆದಾಳ. ನಾವು ಸುಡುಗಾಡ ಸಿದ್ಧ ಅಂತೇಳಿ ನಾವು ಗ್ರೂಪ್ ವಶ ಮಾಡಿಕೊಂಡು ಹಂಗೆ ಸೇವಾ ಮಾಡಿಕೊಂತ ಬರ್ತೀವಿ. ಊರುಗಳಿಗೆ ಹೋಗಿ ಭಿಕ್ಷಾ ಬೇಡಿಕೊಂಡು ಏನ್ರಿ ನಮ್ಮ ಕಾಯಕವೇ ನಮ್ಗೆ ತೋರಿಸಿ, ನಮ್ಮ ಕಾಯಕದಂಥ ವಿಚಾರದಲ್ಲೇ ಏನಂದರೆ ನಮ್ಮ ಕಾಯಕೆ ಗುಂಡು ನುಂಗೋದು ಏನ್ರಿ, ನಾವು ಸಿದ್ಧತೆಗಳಿಗಾಗಿ ನೋಡಿಸೋದು, ಚಾಳಿ ದೃಷ್ಟಿಯೊಳಗೆ ಇದ್ದಿದ್ದ ತೋರಿಸೋದು ಏನ್ರಿ, ಇದನ್ನು ನೋಡಿಕೊಂಡು ನಾವು 4-5 ಸೇರಿ ಕಾಳದ ಜೋಳ ಹಿಂಡಿಸ್ಕೊಂಡು ಮಕ್ಕಳು ನಾವು ಜೀವನ ಮಾಡಿಕೊಂಡು ಏನ್ರಿ, ಯಾರನ್ನ ಒಬ್ಬರು ತೀರ್ಕೊಂಡ್ರೆ ಯಜಮಾನರು ಅಂಥವರು ತೀರ್ಕೊಂಡ್ರೆ ಅದರಲ್ಲಿ ಹೋಗಿ ಮಶಾನದಲ್ಲಿ ಹೋಗಿ ಸೊಂಕು ಬಾರಿಸಿ ಏನ್ರಿ, ಕಾಳೆ ಬಾರಿಸಿ ಸೊಂಕು ಬಾರಿಸಿ ಅವೆಲ್ಲ ಬಾರಿಸಿ ಅಲ್ಲಿ ನಾವು ಇದ್ದಷ್ಟು ಕಾಣಿಕೆ ಅವ್ರ ಹತ್ರ ನಾವು
ಅದಿದ್ದಷ್ಟು ನಾವು ಕಾಣಿಕೆ ಮಾಡಿ ತಗೊಂಡು ಏನ್ರಿ ಕಾಣಿಕೆ ತಗೊಂಡು ನಾವು ಜೀವನ ಮಾಡಿಕಂತ. ಓಕೆ ಓಕೆ ಗೋಕುಲಪ್ಪರೇ, ನಿಮ್ಮ ಬದುಕು ಮತ್ತು ವೃತ್ತಿಯ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಬಹಳ ಸರಳವಾಗಿ ಹೇಳಿದ್ರಿ. ಈಗ ಸ್ಮಶಾನ ಅಂದ್ರೆ ಏನು ಗೋಕುಲಪ್ಪನವರೇ? ಸಹಜವಾಗಿ ನಿಮ್ಮದೇ ಆದಂಥ ಪರಿಕಲ್ಪನೆ, ನಮಗೂ ಕೂಡ ಸ್ಮಶಾನ ಗೊತ್ತಿದೆ. ಸ್ಮಶಾನ ಅಂದ್ರೆ ಸುಡಗಾಡಿಯಲ್ಲೇ, ಸುಡಗಾಡಿಯಲ್ಲೇ. ಈಗ ಸುಡಗಾಡಿ ಅಂತಾರೆ, ಈಗಂತೂ ನಾವು ಮೊದಲು ಸುಡಗಾಡಿ, ಈಗಂತೂ ಮಶಾನ ಶೋಷಾನ ಏನ್ರಿ, ಶೋಷಾನ ಮಶಾನ ಅಂತ ನಡೆದೈತೆ. ಈಗ ಮೊದಲಿಗೆ ಸುಡಗಾಡಿ ಅನ್ನೋದು ಗಟ್ಟಿ ನಮಗೆ, ಅದರಲ್ಲೇ ನಮ್ಗೆ ಆಸ್ತಿ, ಅದರಲ್ಲೇ ನಮ್ಗೆ ಜಮೀನು ಇದ್ದಂಗೆ, ಭೂಮಿ ಇದ್ದಂಗೆ, ನಮ್ಮ ಆಸ್ತಿ ಇದ್ದಂಗೆ. ಅದ್ರ ಸುಡಗಾಡಿಯಲ್ಲೇ ಹೋಗಿ ನಾವು ವಾಸ ಮಾಡಿದ್ರೆ ಊರಾಗ ಎಲ್ಲ ಜನ ನೋಡಿ, ಇವರು ಸುಡಗಾಡಿಸಿದ್ರು, ಎಲ್ಲ ಸುಡಗಾಡಿಗೆದ್ದು ಬಂದಾರ, ಇವ್ರಿಗೆ ಭಿಕ್ಷೆ ಮಾಡ್ಬೇಕಂತೇಳಿ ಒಂದು ಸೇರು ಹಚ್ಚೋರು, ಕಾಳು ಹೆಚ್ಚಿಗೆ ಕೊಡೋರು, ಒಂದು 4 ಅಣಿ 8 ಅಣಿ ಅವನ ಕಾಲಕ್ಕೆ ಭಿಕ್ಷೆ ನೀಡೋರು, ಅದ್ರಾಗ ನಮ್ಮ ಜೀವನ ಮಾಡಿಕೊಂಡು ಸಾಗಿಸೋರು, ಮಕ್ಕಳು ಹೆಣ್ಣರು ಎಲ್ಲ ನಾವು ಮಾಡಿಕೊಂಡು ಬರೋರು. ಈಗ ಸುಡುಗಾಡು ಸಿದ್ಧ ಕಲೆ ಬಗ್ಗೆ ಮಾಹಿತಿ ಕೊಟ್ರೆ, ನಿಮ್ಮ ವೃತ್ತಿ ಮಾಡಿರಿ. ಈ ಸ್ಮಶಾನ ಭೂಮಿಯೇ ನಿಮ್ಮ ಮನೆ, ಅದೇ ಮನೆ, ಅದೇ ಮನೆ, ಅದೇ ಆಸ್ತಿ, ಎಲ್ಲವೂ ಅದೇ. ನಮ್ಮ ಇಡೀ ಬದುಕಿನ ಸಮಯವನ್ನು ಕಳೆದದ್ದೇ ಹೆಚ್ಚು ಸ್ಮಶಾನ ಭೂಮಿ. ಸ್ಮಶಾನ ಭೂಮಿಯಲ್ಲಿ ಈ ದೆವ್ವ ಗಿವ್ವ ಅಂತಾರೆ, ಅಲ್ಲಿ ಇದಾವ? ದೆವ್ವ ಅಂದ್ರೆ ಏನು? ದೆವ್ವ ಅಂದ್ರೆ ಸತ್ತು ಒಂದು ಡಿಂಬ, ಒಳ್ಳೆ ಡಿಂಬ, ವಯಸ್ಸಾಗಿ 60, 70, 80, 100 ವರ್ಷ ಆದವರು ಎಲ್ಲ ನಾವು ಮಕ್ಕಳು ನೋಡಿವಿ, ಮೊಮ್ಮಕ್ಕಳು ನೋಡಿವಿ, ಮೊಮ್ಮಕ್ಕಳು ಒಟ್ಟಿಗೆ ಗಿರಿ ಮೊಮ್ಮಕ್ಕಳು ನೋಡಿವಿ, ಎಲ್ಲ ಟ್ಯಾಗ್ ಮಾಡಿಕೊಂಡಿವಪ್ಪ ಅಂತೇಳಿ ಅವ್ರು ಗಾಳಿ ಗಾಚಾರ ಆಗೋದಿಲ್ಲ, ದೆವ್ವ ಆಗೋದಿಲ್ಲ. ಎಷ್ಟು 100 ವರ್ಷ ಆಗಲಿ, 70 ವರ್ಷ ಆಗಲಿ, 80 ವರ್ಷ ಆಗಲಿ, ಎಲ್ಲ ನೋಡಿರ್ತಾರ, ಕಷ್ಟ ಸುಖಗಳು ನೋಡಿರ್ತಾರ ಅವರು. ಆ ಡಿಂಬ ದೆವ್ವ ಆಗೋದಿಲ್ಲ, ಅದು ಸ್ವರ್ಗಕ್ಕೆ ಶಿವನ ಹತ್ರ ಹೋಗಿರುತ್ತೆ. ಈಗ ನಡಕ ದುರುಮರಣ, ದುರುಚಟ, ದುರುಬುದ್ಧಿ, ಎಣ್ಣೆ ಕುಡಿಯೋದು, ಉರ್ಲಾಕಿಯೋದು ಏನ್ರಿ, ಗಾಡಿ ಆಕ್ಸಿಡೆಂಟ್ ಆಗೋದು, ಅವ್ರಿಗೆ ಆಸೆ ಇರ್ತ, ಅವ್ರಿಗೆ ಆಸೆ ಇರ್ತದೆ. ಹೆಂಗ ಆಸೆ ಇರ್ತಂದ್ರೆ, ನನ್ನ ಮನ್ಯಾಗ ಏನ್ ನೋಡ್ಲಿಲ್ಲ, ಏನ್ ಮಾಡಿಕೊಳ್ಳಲಿಲ್ಲ, ಎಲ್ಲ ಎಂಡ್ರ ಮೇಲೇನೂ ಆಶೆ, ಮಕ್ಕಳ ಮೇಲೇನೂ ಆಶೆ, ದುಡ್ಡಿನ ಮೇಲೇನೂ ಆಶೆ, ಹಣಕಾಸಿನ ಮೇಲೆ ಎಲ್ಲ ಆಶೆ ಆಗಿ ಅವ್ರು ಗ್ರಾಚಾರ ಆಗಿರ್ತಾರೆ, ದೆವ್ವ ಆಗಿರ್ತಾರೆ. ದೆವ್ವ ಅಂದ್ರೆ ಅದ್ರ ಹೇಗಿರ್ತದೆ, ರೂಪರೇಷೆ ಹೇಗಿರುತ್ತೆ? ರೂಪ ಕಣ್ಣಿಗೆ ಕಾಣಂಗಿಲ್ಲದು. ಒಂದು ಗಾಳಿ ಶಕ ಬಂದಂಗ, ಗಾಳಿ ಬಾರಿಸಿದಂಗೆ ಗಿಡ, ಎಲ್ಲೇನ ಗಿಡ ಇರ್ತಲ್ಲ, ಆ ಗಿಡ ಅಳ್ಳಾಡಿಸ್ತದ. ಅಳ್ಳಾಡಿಸಿದ್ರೆ ಅದು ಮಂದಿಗೆ ಏನೋ ಗಾಳಿ ಬಂದೈತಿ ಬಿಡು, ಏನೋ ಅಳ್ಳಾಡಿಸ್ತಲ್ಲ ಅಂತ ಒಂದು ನೋಡ್ಕೊಂತಾರ. ಏನೋ ಒಂದು ರೂಪ, ಮಾಯದ ರೂಪ, ಮನುಷ್ಯ ರೂಪ ಕಾಣಂಗಿಲ್ಲ, ಮಾಯದ ರೂಪ. ಮಣ್ಣು ಉಗ್ಗೋದು, ಕಲ್ಲು ಉಗ್ಗೋದು ಏನ್ರಿ, ಜನರ ಮೇಲೆ ಯಾರನ್ ರಾತ್ರಿ, ಈಗ ಹಗಲತ್ತನ ಬರಂಗಲ್ಲ, ರಾತ್ರಿ ಮಣ್ಣು ಉಗ್ಗೋದು, ಕಳ್ಳು ಉಗ್ಗೋದು. ಒಂದು ಹೆಣ್ಣು ಮಗಳಾದ್ರೆ ಒಂದು ಸೀರೆ ಕಟ್ಕೊಂಡು, ಒಂದು ಬಿಳಿ ಸೀರೆ ಕಟ್ಕೊಂಡು, ಹೆಣ್ಣು ದೆವ್ವಾದ್ರೆ ಅದಂತ ಮಾಹಿತ ತೋರಿಸ್ತ ಏನ್ರಿ, ಜನರಿಗೆ ಕಾಣ್ತದ. ಅಳಿಯೋದು, ಅಪ್ಪೋ ನನ್ನದು, ನಾನು ಹಿಂಗ ತೀರ್ಕೊಂಡೆ ಸತ್ಯ, ಮಕ್ಕಳು ಹಿಂಗಾದ್ರು, ಏನೇ ಗಂಡ ಹಿಂಗಾದ, ನಂದು ಪ್ರಪಂಚ ಹಿಂಗಾತಂತ ಅಳಿಯೋದು ಏನ್ರಿ. ಗಣಮಗನಾದ್ರೆ ನಂದು ಹಿಂಗ ಕೊಲ್ತರು, ದುರುಮರಣ ಆಗಿ ಕೊಲ್ಲಿದ್ರು, ನನಗೆ ದುರುಮರಣ ಬಂತು ಹಿಂಗಾದಂತ ಹೇಳಿ ಅದು ಅಳಿಯೋದು, ಮಾಡೋದು. ಅದನ್ನ ಯಾರನ್ನ ಒಳ್ಳೆಯವ್ರು ನೋಡಿ ಕುತ್ತಿಗಿಸ್ಕೋದು, ಎದಿ ಮೇಲೆ ಬಂದು ಕುಂದ್ರೋದು, ಹಿಂಗ ಮಾಡ್ತಾವ ಏನ್ರಿ. ಗಂಡ ದೇವಾದ್ರೆ ಪ್ರತ್ಯಕ್ಷ ಕಾಣುತ್ತೆ, ಕಾಣ್ತದೆ. ಕೆಲವ್ರಿಗೆ ಕಾಣುತ್ತೆ, ಕೆಲವ್ರು ಕಾಣೋರ್ಗೆ ಕಾಣುತ್ತೆ, ಕಾಣ್ಲವ್ರಿಗೆ ಕಾಣಂಗಿಲ್ಲ. ಇಲ್ಲ ಮಗ್ಲು ಹೋದ್ರು ಕಾಣಂಗಿಲ್ಲ, ಇಲ್ಲೇ ಎದುರಿಗಿದ್ರು ಕಾಣಂಗಿಲ್ಲ. ಯಾರಿಗನ್ನ ಅವ್ರಿಗೆ ಕಾಣೋ ಲಕ್ಷಣ ಇರ್ತದದು. ದೆವ್ವ ಪೀಡ ಪಿಚಾಚಿ ಕಾಣೋ ಲಕ್ಷಣ ಇರ್ತ, ಆ ಲಕ್ಷಣದಾಗ ಅವ್ರಿಗೆ ಕಾಣ್ತಿರ್ತದ. ಅವ್ರಿಗೆ ಏಕಭಕ್ತಿ ಇದ್ದವ್ರಿಗೆ ಕಾಣಂಗಿಲ್ಲ, ಅದು ಎಲ್ಲ ಸರ್ವನ್ನೆಡ ದೃಷ್ಟಿ. ಹೆಂಗ ಸರ್, ಈ ರೀತಿಯಲ್ಲೇ ನಡೀತದೆ ಸರ್. ಆಮೇಲೆ ಈ ದೆವ್ವಗಳು ಹುಟ್ಟುವುದು ಹೇಗೆ ಅಂತ ನನ್ನ ಪರಿಕಲ್ಪನೆ. ಮನುಷ್ಯ ಹುಟ್ಟಿದಂಗೆ ದೆವ್ವಗಳು ಹುಟ್ಟುತ್ತವೆ ಅನ್ನೋದು ದೆವ್ವ ಹುಟ್ಟಂಗಿಲ್ಲ ಸರ್. ಹೆಂಗೆ ಆ ದೆವ್ವ ಹುಟ್ಟಂಗಿಲ್ಲ? ಹೆಂಗ ಹುಟ್ಟಂಗಿಲ್ಲ ಅಂದ್ರೆ, ಆ ಡೆಂಬ ಶಿವನ ಹತ್ರ ಹೋಗಂಗಿಲ್ಲ. ಅದು ಸತ್ರೆ ಶಿವನ ಹತ್ರ ಹೋಗಂಗಿಲ್ಲ, ನಡಕ ಅತಂತ್ರವಾಗಿರುತ್ತೆ. ಅದನ್ನ ಬ್ರಹ್ಮನೇ, ದೆವ್ವನೇ, ಅದು ಆ ಮನುಷ್ಯ ಸತ್ತದ್ದು ಬ್ರಹ್ಮನೇ, ಆ ಆತ್ಮನೇ, ಅದು ಬ್ರಹ್ಮ ಆಗಿರ್ತದೆ. ಬ್ರಹ್ಮ ಆಗಿ ದೆವ್ವ ಆಗಿರ್ತದೆ. ಆಸೆ ಇರ್ತಲ್ಲ, ಮನೆ ಕಡಿದ್ದು ಆಸೆ ಇರ್ತಲ್ಲ, ವಯಸ್ಸಿರ್ತ, ಆಸೆ ಇರ್ತ, ಹಿಂಗಾತು ನಂದು ಅಂತೇಳಿ ಬ್ರಹ್ಮಲಿಂದ ಆಗಿರ್ತ. ಅದು ಶಿವನ ಮಠಕ್ಕೆ ಹೋಗೋದಲ್ಲ, ಶಿವನ ಕಡೆ ಹೋಗೋದಲ್ಲ. ಅದು ಹೋಗೋದು ಯಾವಾಗ? ಅದೇನೋ ಒಂದು 12 ವರ್ಷನೋ
14 ವರ್ಷನೋ 16 ವರ್ಷನೋ ಅದ್ರ ಆವಳಿಕೆ ಇರೋಷ್ಟು ಹೋಗಂಗಲ್ಲ ಶಿವನಕ್ಕೆ. ಒಂದು ದೇವ್ರಿಗೆ ಎಷ್ಟು ವರ್ಷ ಆಯಸ್ಸಿರುತ್ತೆ? ಅದಕ್ಕೆ ಒಂದಕ್ಕೆ 12 ವರ್ಷ ಇರುತ್ತೆ, ಹಾಂ, ಒಂದಕ್ಕೆ 14 ವರ್ಷ 18 ವರ್ಷದವರೆಗೆ